ಮೋದಿ ನಿಷೇಧ ಮಾಡಿರುವ 500 ಹಾಗೂ 1000ದ ನೋಟುಗಳ ಮೇಲೆ ನೀವು ಕೂರಬಹುದು, ಮಲಗಲೂಬಹುದು. ಹೇಗೆ ಅಂತೀರಾ? ದೇಶದಲ್ಲಿ ನೋಟು ನಿಷೇಧವಾದ ಬಳಿಕ ಹಳೆಯ 500 ಹಾಗೂ 1000 ರೂಪಾಯಿಯ ಕೋಟ್ಯಾಂತರ ನೋಟುಗಳನ್ನು ರೀಸೈಕಲ್ ಮಾಡಲಾಗ್ತಾ ಇದೆ. ಕೇರಳದ ಕಣ್ಣೂರಿನಲ್ಲಿರುವ ವೆಸ್ಟರ್ನ್ ಇಂಡಿಯಾ ಫ್ಲೈವುಡ್ ಫ್ಯಾಕ್ಟರಿಯಲ್ಲಿ ಹಳೆಯ ನೋಟುಗಳಿಂದ ಹಾರ್ಡ್ಬೋರ್ಡ್ ತಯಾರು ಮಾಡಲಾಗ್ತಾ ಇದೆ. ಇದು ಭಾರತದ ಏಕೈಕ ಹಾರ್ಡ್ಬೋರ್ಡ್ ಫ್ಯಾಕ್ಟರಿ. ಇಲ್ಲಿ ಹಳೆಯ ನೋಟುಗಳನ್ನು ಮಷಿನ್ ಮೂಲಕ ಪುಡಿ ಮಾಡಿ ಅದರ ತಿರುಳಿನಿಂದ ಹಾರ್ಡ್ಬೋರ್ಡ್ ಪ್ಲೈವುಡ್ ಅನ್ನು ತಯಾರು ಮಾಡಲಾಗ್ತಾ ಇದೆ. ಈ ಪ್ಲೈವುಡ್ ಖರೀದಿ ಮಾಡಿ ನೀವು ಕೂಡ ಮಂಚ ಮತ್ತು ಟೇಬಲ್ ಮಾಡಿಸ್ಕೊಂಡ್ರೆ ನೀವು ಇದರ ಮೇಲೆ ಕೂರಬಹುದು, ಜೊತೆಗೆ ಮಲಗಲೂಬಹುದು. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿ ಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.